ನಾನು JDS ನಲ್ಲಿ 2023ರಲ್ಲಿ CM ಅವ್ರ ಜೊತೆಯಲ್ಲಿ ಇದ್ದೆ ನಾನು. ಅವಾಗ ಗೋವಿಂದರಾಜ್ ನಮ್ಮ MLC ಅವ್ರಿಗೆ ಹೇಳಿದೆ, ಅಣ್ಣ ಈ ಥರ ಶ್ರೀನಿವಾಸ್ ಗೌಡ್ರು MLA ಇದ್ರು, ಅವ್ರು ಏನೂ ಮಾಡಿಲ್ಲ, ನಮಗೆ ನೀವು ಮಾಡ್ಕೊಡಿ ಅಂದರೆ 5 ಲಕ್ಷ ರೂಪಾಯಿ ಫಂಡ್ ಹಾಕಿದ್ರು. ಅದು MLA ಎಲೆಕ್ಷನ್ಗೆ ಓಟ್ ಬಿದ್ದಿಲ್ಲ ಅಂತೇಳಿ, ನಿಮ್ಮ ವಾರ್ಡ್ನಲ್ಲಿ ಓಟ್ ಬಿದ್ದಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿಬಿಟ್ರು. ಅಯ್ಯೋ ಏನಪ್ಪ ಇದು ಈ ಥರ ಆಯಿತು ಅಂತೇಳಿ ಮತ್ತೆ ನಮ್ಮ ಜನಪ್ರಿಯ ಶಾಸಕರು ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು ನಮಗೆ ಭರೋಸಾ ಕೊಟ್ಟು, ನಂಬಿಕೆ ಕೊಟ್ಟು, ನೀವು ನಮ್ಮ ಜೊತೆಯಲ್ಲಿ ಬರೀ ನಿಮ್ಗೆ ಏನು ಕೆಲಸ ಮಾಡಿಕೊಡ್ಬೇಕು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಅವ್ರ ಜೊತೆಯಲ್ಲಿ ಇವಾಗವ್ರಿಗೂ ರಾಜ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿ ಒಂದು ಕೆಲಸ ನಾನು ಏನಾದರೂ ಹೋಗಿ MLA ಅವ್ರಿಗೆ ಹೇಳ್ತಾರೆ, ಇಲ್ಲ ಅಂತ ನನಗೆ ಹೇಳ್ತಾ ಇಲ್ಲ. ಇವಾಗವ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ನನ್ನ ವಾರ್ಡಲ್ಲಿ 2 ಕೋಟಿಗಿಂತ ಹೆಚ್ಚಾಗಿ ಅನುದಾನ ಹಾಕಿದ್ದಾರೆ. ನಾನು ಕೆಲಸ ಮಾಡಿಕೊಂಡು ಡೆವಲಪ್ಮೆಂಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗೂ ಈ ಕೆಲಸ ನನಗೆ ಈ ವಾರ್ಡಲ್ಲಿ ಕೆಲಸ ಆಗ್ತಾಯಿದೆ. ಇದರಲ್ಲಿ ಏನು ಇವತ್ತೊಂದು ದಿವಸ ಕೋಲಾರ ವಾರ್ಡ್ ನಂಬರ್ 22ದಲ್ಲಿ ನ್ಯಾಮದ್ ದರ್ಗಾದಲ್ಲಿ ಇಲ್ಲಿ ಮದರ್ ತೆರಿಸಾ ಶಾಲೆ ಪಕ್ಕ ರೋಡ್ ಇದು ಒಂಥರ ಬಾರ್ಡ್ರ್. ಇದು ನಮ್ಮ ಸಿನಣ್ಣ ಹೇಳ್ದಂಗೆ ಈ ಕಡೆ 25ನೇ ವಾರ್ಡು, ಈ ಕಡೆ 22ನೇ ವಾರ್ಡ್ದಲ್ಲಿ ಮಧ್ಯದಲ್ಲಿ ರೋಡ್ ಇರೋದು. ಈ ಬೀದಿನಲ್ಲಿ ನಮ್ಮ ಹಿಂದೂ ಬ್ರದರ್ಸು ಇದ್ದಾರೆ, ಮುಸ್ಲಿಮ್ಸ್ ಅವರು ಇದ್ದಾರೆ, 2 ಜನನೂ ಜೀವನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಒಂದು ಕಡಿಮೆ ಅಂದ್ರೂ ಈ ಬೀದಿ ಈ ಪ್ರಪಂಚ ಆಯ್ತಲ್ಲ, ಆವಾಗಿಂದ ಈ ಬೀದಿನಲ್ಲಿ ಮಣ್ ರೋಡೇ ಇದ್ದಿದ್ದು. ಈ ರೋಡ್ನಲ್ಲಿ ಏನೂ ಒಂದು ಅನುಕೂಲ ಇದ್ದಿಲ್ಲ. ನಾನು ಕೌನ್ಸಿಲರ್ ಆಗೋಕ್ಕೆ ಮುಂಚೆ ಈ ರೋಡ್ನಲ್ಲಿ ಬಂದಿದ್ದರೆ ಎಲ್ಲ ಕತ್ಲಿತ್ತು. ಇಲ್ಲಿರೋರು ಇಲ್ಲಿ ಅವುಗಳೆಲ್ಲ ಓಡಾಡ್ತಾ ಇದೆ, ನಿಮ್ಮ ಕಡೆಯಿಂದ ಏನಾದರೂ ಲೈಟ್ ಒಂದು ಹಾಕ್ಕೊಡಿ ಅಂತ ಹೇಳಿದ್ಗೆ ನಮ್ಮ ಇರ್ಫಾನ್ ಅವ್ರ ಮನೆ ಮೇಲೆ ಒಂದು ನಾನು ಎಲೆಕ್ಷನ್ ನಿಂತ್ಕೊಳಕ್ಕೆ ಮುಂಚೆ ನನ್ನ ಸ್ವಂತ ದುಡ್ಡಿನಲ್ಲಿ ಒಂದು ಲೈಟ್ ಹಾಕ್ಕೊಟ್ಟೆ ಅಲ್ಲಿ. ಆಮೇಲೆ ಅಲ್ಲ ಕೊಟ್ಟಮೇಲೆ ನೀವು ಈ ಕಡೆ ಒಂದು ಲೈಟ್ ಹಾಕ್ಕೊಡಿ, ಈಗ ಇಲ್ಲಿನೂ ತೊಂದರೆ ಇದೆ ಅಂತ ಹೇಳಿದ್ರು. ಆಯ್ತು ಅಲ್ಲಿನೂ ಹಾಕ್ಕೊಡ್ತೇನೆ ಅಂತ ಹೇಳಿ ಆ ಕಡೆ ಒಂದು ಲೈಟ್ ಹಾಕ್ಕೊಟ್ಟೆ. ಇವಾಗ ಎಲೆಕ್ಷನ್ಗೆ ನಿಂತ್ಕೊಂಡೆ, ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಆ ದೇವ್ರ ದಯದಿಂದ ಆ ದೇವರು ನಮಗೆ ಗೆದ್ಕೊಂಡು ಬಂದರು. ನಾವು ನಮ್ಮ ಮೆಸೇಜ್ ನಿಂತ್ಕೊಂಡಿದ್ದು ನಾವು ಗೆದ್ಕೊಂಡು ಬಂದಮೇಲೆ ಇವಾಗ ನಮಗೆ ಅಧಿಕಾರ ಬಂತಲ್ಲ ಕೈಗೆ. ಇನ್ನು ಎಲೆಕ್ಷನ್ ನಿಂತ್ಕೊಳಕ್ಕೆ ಮುಂಚೆ ನಾವು ಏನು ಆಸೆ ತೋರಿಸಿರ್ತೀರಿ, ಆಸೆ ಕೊಟ್ಟಿರ್ತೀರಿ, ಅವ್ರಿಗೆ ಏನೋ ನಂಬಿಕೆ ಕೊಟ್ಟಿರ್ತೀರಿ. ಇವಾಗ ಆ ನಂಬಿಕೆ ಉಳಿಸ್ಕೊಳ್ಬೇಕಂದ್ರೆ ಅವ್ರು ಕೊಟ್ಟಿರೋ ಮಾತು ಉಳಿಸ್ಕೊಳ್ಬೇಕಂದ್ರೆ ಅವ್ರಿಗೇನು ನಾವು ಕೆಲಸ ಮಾಡಿಕೊಡ್ಬೇಕಲ್ಲ. ಅದ್ರಿಗೆ ನಾನು ಈ ಕಡೆ ಬಂದಮೇಲೆ ಏನಾಗಿತ್ತು, UGD ಮಣ್ಣು ಪೈಪ್ ಇದ್ದಿದ್ದಿಲ್ಲಿ ಬರೀ ಇದು ಈ ಬೀದಿನಲ್ಲಿ 3 ಚೇಂಬರ್ ಇತ್ತು. ಆ ಕಡೆ ಎಲ್ಲ ನೀರು ಹಿಂಗೆ ಬರ್ತಾ ಇದ್ದಿದ್ದು, ಇದು ವಾಟ ಹಿಂಗೆ ಇರೋದು ಹೋಗೋದು ನೀರು ಹೋಗೋಕ್ಕೆ ಮಣ್ಣು ಪೈಪ್ ಇದ್ದಿದ್ದು. ಆ ಮಣ್ಣು ಪೈಪ್ ಕಂಪ್ಲೀಟ್ ಜಾಮ್ ಆಗಿಬಿಟ್ಟಿತ್ತು. UGD ಗಾಡಿ ಏನಾದರೂ ಈ ಕಡೆ ಕರ್ಕೊಂಡು ಬರಬೇಕಂದ್ರೆ ಜಾಸ್ತಿ ತೊಂದರೆ ಇತ್ತು. UGD ಗಾಡಿ ಬಂದ್ರೂ ಅದರಲ್ಲಿ ಇರೋ ಪೈಪ್ ಹಾಕೋಕ್ಕೆ ಜಾಸ್ತಿ ತೊಂದರೆ ಇತ್ತು. ಆ ಥರ ಈ ಬೀದಿನಲ್ಲಿ ಇದ್ದಿದ್ದು. ಲಾಕ್ಡೌನ್ದಲ್ಲಿ UGD ಕೆಲಸ ಮಾಡಿಸ್ದೆ ನಾನು. ಅದು ಲಾಕ್ಡೌನ್ ಇದ್ದಿದ್ದು. ಆವಾಗ ಅವ್ನು ನಾಗೇಶ್ ಅಂತ ಪಾಪ ಅವನು ತೀರ್ಕೊಂಡ್ಬಿಟ್ಟು ನಮ್ಮನ್ನೆ. ಆ ಪೈಪನ್ನು ಒಳ್ಳೆ ನೀಟಾಗಿ 8 ಇಂಚ್ ದಪ್ಪ ಪೈಪ್ ಹಾಕಿ ನಾನು ಈ 20 ಅಡಿಗೆ ಒಂದೊಂದು ಚೇಂಬರ್ ಇಕ್ಕಿ UGD ಕೆಲಸ ಮಾಡಿಸ್ದೆ. ಅದಾದಮೇಲೆ ಅದ್ರ ಹಿಂದ್ಗಡೆನೇ ಈ ಬಿಲ್ಡಿಂಗು ಇದ್ದಿಲ್ಲ, ಅವಾಗ ಖಾಲಿ ಜಾಗ ಇದ್ದಿದ್ದು. ಇವಾಗ ಎಲೆಕ್ಟ್ರಿಕ್ ಪೋಲ್ ಇವಾಗ ಹಾಕೋಕ್ಕಾಗ್ತಾ ಇದ್ದಿಲ್ಲ. ಆವಾಗ ಖಾಲಿ ಜಾಗ ಇದ್ದಿದ್ದೆ ತೊಗೊಂಡು ಬಂದು 5 ಪೋಲ್ ಈ ಬೀದಿನಲ್ಲಿ 5 ಪೋಲ್ ಹಾಕ್ಸಿದೆ ನಾನು. 5 ಪೋಲ್ ಹಾಕ್ಸಿ ಪ್ರತಿ ಪೋಲ್ಗೆ ಒಂದೊಂದು ಲೈಟ್ ಹಾಕಿ ಬೆಳಕು ಬರೋ ಥರ ಇಲ್ಲಿ ಅನುಕೂಲ ಮಾಡ್ತೆ. ಆಮೇಲೆ ಏನಾಯಿತು, ಕುಡಿಯೋ ನೀರಿನಲ್ಲಿ ಗಲೀಜು ನೀರು ಬಂದುಬಿಡ್ತಾಯಿತ್ತು ಇವ್ರಿಗೆ. ಎಲ್ಲೋ UGD ನೀರು ಮಿಕ್ಸ್ ಆಗಿ ಗಲೀಜು ನೀರು ಬರ್ತಾಯಿತ್ತು ಪ್ರತಿ ಮನೆಗೂ. ಅದು ಒಂದು ಕಡೆ ಎಲ್ಲ 4-5 ಕಡೆ ಅಗ್ದಿ ನೋಡಿದ್ರೂ ಆ ಪ್ರಾಬ್ಲಮ್ ನಮಗೆ ಸಿಕ್ಕಿಲ್ಲ. ಮತ್ತು ನಾನು ಇಲ್ಲಿರೋರು ಜಾಸ್ತಿ ತೊಂದರೆ ಆಗ್ತಾಯಿದೆ, ನಮಗೆ ಟ್ಯಾಂಕರು ಬರೋದಿಲ್ಲ ಇಲ್ಲಿ. ನೀವೇನಾದರೂ ನೋಡಿ ನೀರಿಗೆ ಪ್ರತಿ ನನ್ನ ವಾರ್ಡದಲ್ಲಿನೂ ಯಾವ ಮನೆಗೂ ಏನೋ ತೊಂದರೆ ಇಲ್ದಿರ ನಾನು ಬಂದಮೇಲೆ ನಾನು ನೋಡ್ಕೊಂಡಿದ್ದೀನಿ. ಇವಾಗ ನಾನು ಪವರ್ನಲ್ಲಿ ಇರೋ ಟೈಮ್ನಲ್ಲಿ ನಾನು ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ ಮತ್ತೆ ಹೋಗಿ ಕಮಿಷನರ್ ಸಾಹೇಬ್ರಿಗೆ ಮಾತಾಡಿ ಹೊಸ ಪೈಪ್ಲೈನು ಮೈದಾನಿಂದ ಹೊಸ ಪೈಪ್ಲೈನ್ ಹಾಕ್ಕೊಂಡು ಬಂದು ಇವ್ರಿಗೆ ನೀರು ಬರೋ ಥರ ಅನುಕೂಲ ಮಾಡಿಕೊಟ್ಟೆ. ಮತ್ತು ರೋಡು ಡ್ರೈನ್ 2 ಬೇಕು ಅಂತ ಹೇಳಿದ್ರು. ಯಾಕಂದರೆ ಮಳೆ ಬಂದರೆ ಇಲ್ಲಿ ಎಲ್ಲಿ ಡೋನ್ ಇರ್ತದೆ, ಯಾವ ಮನೆ ಪಾಪ ಬಡವ್ರ ಮನೆಯಲ್ಲಿ ಅವ್ರಿಗೆ ಕಟ್ಕೊಳಕ್ಕೆ ಶಕ್ತಿ ಇದ್ದಿಲ್ಲ ಪಾಪ, ಅವ್ರ ಮನೆಯಲ್ಲಿ ದುಡ್ಡು ಬಿಡ್ತಾಯಿದ್ರು ನೀರು. ಇವಾಗ ಯಾರೋ ದುಡ್ಡಿರೋರು ಶ್ರೀಮಂತರು ಪಾಪ ಸ್ವಲ್ಪ ಹೈಟ್ ಹಾಕಿದ್ರು, ಅವ್ರ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರೋದು ಗೊತ್ತಾಗೋದಿಲ್ಲ. ಬಡವ್ರ ಮನೆಯಲ್ಲಿ ಸ್ವಲ್ಪ ತೊಂದರೆ ಇತ್ತು, ಹೋಗ್ಬಿಡ್ತಾಯಿತ್ತು ನೀರು. ಅದ್ರಿಗೆ ಇಲ್ಲಿರೋರು ಪಾಪ ಇವರು ಎಲ್ಲ ನಮಗೆ ಡ್ರೈನ್ ಹಾಕಲೇಬೇಕು, ನೀವು ಡ್ರೈನ್ ಹಾಕಿ ರೋಡ್ ಮಾಡಿ ಅಂತ ಹೇಳಿದ್ರು. ಈ ರೋಡ್ಗೆ ನಾನು JDS ನಲ್ಲಿ 2023ರಲ್ಲಿ CM ಅವ್ರ ಜೊತೆಯಲ್ಲಿ ಇದ್ದೆ ನಾನು. ಅವಾಗ ಗೋವಿಂದರಾಜ್ ನಮ್ಮ MLC ಅವ್ರಿಗೆ ಹೇಳಿದೆ, ಅಣ್ಣ ಈ ಥರ ಶ್ರೀನಿವಾಸ್ ಗೌಡ್ರು MLA ಇದ್ರು, ಅವ್ರು ಏನೂ ಮಾಡಿಲ್ಲ, ನಮಗೆ ನೀವು ಮಾಡಿಕೊಡಿ ಅಂದರೆ 5 ಲಕ್ಷ ರೂಪಾಯಿ ಫಂಡ್ ಹಾಕಿದ್ರು. ಅದು MLA ಎಲೆಕ್ಷನ್ಗೆ ಓಟ್ ಬಿದ್ದಿಲ್ಲ ಅಂತೇಳಿ, ನಿಮ್ಮ ವಾರ್ಡ್ನಲ್ಲಿ ಓಟ್ ಬಿದ್ದಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿಬಿಟ್ರು. ಅಯ್ಯೋ ಏನಪ್ಪ ಇದು ಈ ಥರ ಆಯಿತು ಅಂತೇಳಿ ಮತ್ತೆ ನಮ್ಮ ಜನಪ್ರಿಯ ಶಾಸಕರು ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು
ನಮಗೆ ಭರೋಸೆ ಕೊಟ್ಟು ನಂಬಿಕೆ ಕೊಟ್ಟು ನೀವು ನಮ್ಮ ಜೊತೆಯಲ್ಲಿ ಬರೀ ನಿಮ್ಗೆ ಏನು ಕೆಲಸ ಮಾಡಿಕೊಡ್ಬೇಕು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಅವ್ರ ಜೊತೆಯಲ್ಲಿ ಇವಾಗವ್ರಿಗೂ ರಾಜಿ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿ ಒಂದು ಕೆಲಸ ನಾನು ಏನಾದರೂ ಹೋಗಿ ಎಮ್ ಎಲ್ ಅವ್ರಿಗೆ ಹೇಳ್ತಾರೆ ಇಲ್ಲ ಅಂತ ನನಗೆ ಹೇಳ್ತಾ ಇಲ್ಲ. ಇವಾಗ ಅವ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ನನ್ನ ವಾರ್ಡಲ್ಲಿ 2 ಕೋಟಿಗಿಂತ ಹೆಚ್ಚಾಗಿ ಅನುದಾನ ಹಾಕಿದ್ದಾರೆ. ನಾನು ಕೆಲಸ ಮಾಡಿಕೊಂಡು ಡೆವಲಪ್ಮೆಂಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗೂ ಈ ಕೆಲಸ ನನಗೆ ಈ ವಾರ್ಡಲ್ಲಿ ಕೆಲಸ ಆಗ್ತಾಯಿದೆ. ಇದರಲ್ಲಿ ಡ್ರೈನು ರೋಡು ಎರಡೂ ನಾನು ಕಂಪ್ಲೀಟ್ ಇವಾಗ ಡ್ರೈನು ರೋಡು ಆ ಡ್ರೈನ್ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ರೆ ಕಂಪ್ಲೀಟ್ ಈ ಬೀದಿ ಅಲ್ಲಿ ಎತ್ತಿ ಅಲ್ಲಿ ಎದ್ಬೋದು ಆ ಥರ ಆಗ್ತದೆ ಬೀದಿ. ಇದು ನಾನು ಕೊಟ್ಟಿರೋದು ಮಾತಿಗೆ ಉಳಿಸ್ಕೊಳಕ್ಕೆ ನಿಮ್ಮ ಕೆಲಸ ಏನು ಮಾಡಿಕೊಡ್ಬೇಕು ನನ್ನ ಜವಾಬ್ದಾರಿ ಇತ್ತು, ನಾನು ಮಾಡಿಕೊಟ್ಟಿದ್ದೀನಿ. ಇವಾಗ ಅದ್ರಿಗೂ ಒಂದು 6 ತಿಂಗಳ ಮುಂಚೆನೇ ಆಗ್ಬಿಡ್ತಾಯಿತ್ತು ಕೆಲಸ. ಇದು ಯಾವುದೋ ನಮ್ಮ MLC ನಸೀರ್ ಸಾಹೇಬರು ಸಹಕಾರದಿಂದ ಅವ್ರಿಗೆ 9 ಲಕ್ಷ ಫಂಡ್ ಬಂದಿತ್ತು. ಅದು ಯಾರೋ ನಮ್ಮ ಈ ಭಾಗದ ಮಾಜಿ ಕೌನ್ಸಿಲರ್ ಸಲಾದಿಮ್ ಸಾಹೇಬರು ನಮ್ಮ ಮನೆ ಮುಂದೆ ಆಗಬೇಕು ರೋಡು, ಇಲ್ಲ ಅದರಲ್ಲಿ ನಾನು ಆ ರೋಡ್ ಹಾಕಕ್ಕೆ ಕೇಳಿರೋದು, ಇದು ಸ್ಟಾಪ್ ಮಾಡಿ ಅದಕ್ಕೆ ಹೇಳಿದ್ರು. ನಾನು ಹೇಳಿದೆ ಇಲ್ಲಪ್ಪ ಮಣ್ ರೋಡ್ ಇದು, ಅದು ಯಾವ ರೀತಿ ನೋಡಿ ಮಣ್ ರೋಡು ಜನ ಒಂದು 2 ವೀಲರ್ನಲ್ಲಿ ಬರೋಕ್ಕೆ ಹೋಗೋಕ್ಕಾಗಿಲ್ಲ ನೋಡಿ ಈ ಪರಿಸ್ಥಿತಿಯಲ್ಲಿ. 2 ವೀಲರ್ ಜಾರಿ ನಡ್ಕೋದೆ ಪಾಪ ಓಡಾಡೋಕ್ಕೆ ಜಾಸ್ತಿ ಪ್ರಾಬ್ಲಮ್ ಇತ್ತು ಇವ್ರಿಗೆ. ನಾನು ಒಂದು ಸತಿ UGD ಗಾಡಿ ತೊಗೊಂಡು ಬಂದು UGD ಬ್ಲಾಕ್ ಆಗಿತ್ತು. ಅವಾಗ ನಾನು ನನ್ನ ಕೈಯಿಂದ MLA ತೋರಿಸೋಣ ಅಂತ ಇದು IB-ನಲ್ಲಿ ತೋರಿಸ್ದೆ ನಾನು ಈ ವಿಡಿಯೋ. ಅಣ್ಣ ನೋಡಿ ಈ ಥರ ತೊಂದರೆ ಜನಕ್ಕೆ ಆಗ್ತಾ ಅಣ್ಣ, ಅಲ್ಲಿ ಏನೋ ನಮಗೆ ಸಹಾಯ ಮಾಡಬೇಡ ಅಂತ ಮಾಡಬೇಕಣ್ಣ, ಯಾಕಂದ್ರೆ ಜನ ಪಾಪ ಸುಮಾರು ವರ್ಷಗಳಿಂದ ಕಷ್ಟ ಎತ್ಕೊಂಡು ಬರ್ತಾ ಇದ್ದಾರೆ. ಇವಾಗ ನಿಮ್ಮ ಮುಖಾಂತರ ನೀವು ಏನೋ ಇದು ಕೆಲಸ ಮಾಡಿಕೊಡ್ಬೇಕಂತ ಹೇಳಿದ್ಗೆ ಅವರು ಆಯಿತು ನಾನು ಮಾಡುತ್ತೀನಿ ಹೋಗಿ ಅಂತೇಳಿ ಇದು ಫಂಡ್ ಹಾಕಿ ಈ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಈ ಥರ ತೊಂದರೆ ಇತ್ತು ಈ ಬೀದಿನಲ್ಲಿ. ಅದ್ರಿಗೆ ಬರೋ ಇದು 6 ತಿಂಗಳ ಮುಂಚೆನೇ ನಾನು ಮಾಡಿಬಿಡ್ತಾ ಇದ್ದೆ ಈ ಅದು ನರಸಿಂಹ ಸಾಹೇಬ್ರ ಫಂಡಲ್ಲಿ. ಮತ್ತು 3 ಲಕ್ಷ MLA ಅವ್ರಿಗೆ ಹೇಳಿ ನಾನು ಹಾಕ್ಸ್ಕೊಂಡು ಬಂದು ಈ ಕೆಲಸ ಮಾಡ್ತಾಯಿದ್ದೀನಿ. ಹಿಂಗೆ ಏನಾದರೂ ಇರಲಿ ನಮ್ಮ ವೋಟರ್ಸ್ಗೆ ನಾವೆಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮ ಥರ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀರಿ. ನಮ್ಮರಲ್ಲಿ ಕ್ಯಾಸ್ಟಿಸಮ್ ಇಲ್ಲ, ಜಾತಿ ನೋಡಿ ರಾಜಕಾರಣ ಮಾಡೋದು ನಮ್ಗೆ ಗೊತ್ತಿಲ್ಲ, ನಾವು ಮಾಡೋದು ಇಲ್ಲ. ಎಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಅಣ್ಣ ತಮ್ಮ ಥರ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀರಿ. ಮುಂದೇನೂ ಇದೇ ಅಧಿಕಾರ ನೋಡಿ ಇವತ್ತು ನಾವು ಇರೋದಿಲ್ಲ, ಮನುಷ್ಯತ್ವ ಅಂತ ಇರ್ತದೆ. ಅದು ನಾವು ಇವತ್ತು ಸಾವಿರ ಬರ್ತದೆ ಖಚಿತ. ದೇವ್ರ ಹತ್ರ ಹೋಗ್ಬೇಕು, ದೇವರ ಹತ್ರ ಹೋಗಿ ಮಾತಾಡ್ಬೇಕು. ನಮ್ಮಿಂದ ಯಾರಿಗೂ 4 ಜನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಾನು ಇವ್ರಿಗೆ ಏನೇನು ಭರೋಸೆ ಕೊಟ್ಟಿದೆ ನಾನು ನಿಭಾಯಿಸ್ಕೊಂಡು ಬಂದಿದ್ದೀನಿ. ಏನಣ್ಣ ನನ್ನಿಂದ ಏನಾದರೂ ತೊಂದರೆ ಆಗಿದೆಯಾ ನಿಮಗೆಲ್ಲ? ನೀವೆಲ್ಲ ಯಾರು ಕೇಳ್ಕೊಳ್ಳಿ, ನನ್ನಿಂದ ಯಾರೋ 6 ತಿಂಗಳ ಮುಂಚೆ ವಿಡಿಯೋ ಮಾಡಿ ವಾರ್ಡ್ ಕೌನ್ಸಿಲರ್ 6 ವರ್ಷದಿಂದ ಏನೋ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಯಾರೋ ನಮ್ಮ ಫಾಲೋವರ್ಸು ಅವನು ಬಂದು ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ಲ, ನೀವು ಏನೋ ಹೇಳಿ ಅಂದ್ರೆ ಅವ್ನು ಹೇಳ್ಕೊಂಡ್ರೆ ನಾವು ಕೆಲಸ ಮಾಡಿ ತೋರ್ಸೋಣಪ್ಪ. ಅವ್ನು ಏನಾದರೂ ಹೇಳ್ಕೊಳ್ಳಿ ನಮ್ಗೇಳ. ಅವ್ರ ತಂದರೆ 25 ವರ್ಷ ಇದ್ರು, ಅವಾಗ ಅವ್ನು ಮಾಡಿಲ್ಲ, ಅವಾಗ ಬಂದು ನಿಂತ್ಕೊಂಡಿಲ್ಲ. ಇವಾಗ ನನ್ನ ಪ್ರೇಟ್ನಲ್ಲಿ 6 ವರ್ಷದಿಂದ ಕೆಲಸ ಆಗಿಲ್ಲ ಅಂತ ಅವ್ನು ಹೇಳಿದಾನೆ. ಸರಿ, ದೇವ್ರು ಒಳ್ಳೇದು ಮಾಡಲಿ ಅವ್ನಿಗೆ, ನೀವು ಸುಮ್ಮನೆ ಇರಿ, ನಾವು ಕೆಲಸ ಮಾಡಿಬಿಟ್ಟು ತೋರ್ಸೋಣ. ಜನಕ್ಕೆ ಗೊತ್ತಲ್ಲ, ನಾನು ಕೆಲಸ ಮಾಡಿ ತೋರಿಸ್ತಾ ಇದ್ದೀನಿ ಸರ್. ಅದ್ರಿಗೆ ನನ್ನ ಕಡೆಯಿಂದ 1 ನಯಾ ಪೈಸಾ ನಾನು ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಿಲ್ಲ, ನಾನು ಕೊಡೋದು ಇಲ್ಲ. ಅದು इलेक्शन के टाइम पर पूरे जन एक रोड में आती, ऐसा ऐसा चले आती है, लेकिन रोड डालती घर को कौन भी बोले भरोसे ಕೊಡ್ತಾರೆ ಅಷ್ಟೇ. हमारे एजाज भाई तुम्हें क्या बोली मैं करला कहीं नहीं क्या भा अल्लाह के बराबर जो काम न बोले क्यों बताओ. हमारा बड़ा भाई आए नो जो भी बोले हमें नहीं करो को बोले नाच को अल्लाह फलसा करला काम नहीं. बारिश पड़ गया तो घर में घुस जाता सच पानी, लेकिन आज को कौन भी क्या भी करे नहीं. 30 साल से ನಮಗೆ ಫೋನ್ ಮಾಡ್ತಾನೆ ಫೋನ್ ಪಿಕ್ ಮಾಡಿ ಮಾತಾಡ್ತಾರೆ ಸರ್. ಯಾವುದೇ ಕಾಲಕ್ಕಾಗಲಿ ಏನಕ್ಕೆ ಆಗಲಿ ಒಂದು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಿರಲ್ಲ. ಯಾರೇ ಫೋನ್ ಮಾಡಲಿ ಫೋನ್ ಪಿಕ್ ಮಾಡ್ತಾರೆ, ಏನು ನಿಮ್ಮ ಪ್ರಾಬ್ಲಮ್ ಅಂತಾರೆ, ಆ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ಬೋದು ನಮಗೆ. ಇಷ್ಟೇ ನಾವು ಹೇಳೋದು ಉದ್ದೇಶ ಏನಂದರೆ ನಮ್ಮ ಕಡೆಯಿಂದ ಯಾರಿಗೂ ನಯಸ ನಾವು ತೊಂದರೆ ಕೊಡೋದಿಲ್ಲ. ಮುಂದೇನು ಇವರೆಲ್ಲ ಮತ್ತೆ ನಮಗೆ ಏನೋ ಅಧಿಕಾರ ಕೊಟ್ಟರೆ ಅದು ನಾವು ನಿಭಾಯಿಸ್ಕೊಂಡು ಹೋಗ್ತೀರಂತ ನಿಮ್ಮ ಮುಖಾಂತರ ಹೇಳ್ತೀವಿ. ರಫಿ ಸರ್ ಗೆಲ್ಲೋದಿನ್ನ ಯಾರು ಗೆಲ್ತಾರೆ?